ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇದ್ದ ಗ್ರಾಮೀಣ ಡಾಕ್ ಸೇವಕ ಮತ್ತು BPM ಅಂತ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ 2 ಲಿಸ್ಟ್ಗಳು ಬಂದಿದ್ದು, ಈಗ ಕಾತುರದಿಂದ ಜಾತಕ ಪಕ್ಷಿಯಂತೆ ನಮ್ಮ ಅಭ್ಯರ್ಥಿಗಳು 3ನೇ ಲಿಸ್ಟಿಗಾಗಿ ಕಾಯ್ತಾ ಇದ್ದಾರ. ಯಾಕಪ್ಪ ಅಂದ್ರ ಲಾಸ್ಟ್ ಟೈಮ್ 600ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಲ್ಲಿ ಫೇಲ್ ಆಗ್ಯಾರ. ಈ ಸಾರಿ ಒಂದು ಕಡಿಮೆ ಅಂದ್ರೂ ಕೂಡ ಒಂದು 400ವರೆಗೂ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಫೇಲ್ ಅಕ್ಕಾರ. ಪ್ಲಸ್ ಇಲ್ಲಿ KPTCL ರಿಸಲ್ಟ್ ಬಿಟ್ಟಾರ, ಆ ಹುದ್ದೆ ಹೋಗೋರು ಇಲ್ಲಿ ಬಿಡ್ತಾರ ಅಂತೇಳಿ ಬಹಳ ಕಾತುರದಿಂದ ಕಾಯಕತ್ತೀರಿ. ಹಾಗಿದ್ರೆ 3ನೇ ಲಿಸ್ಟ್ ಯಾವಾಗ ಬರುತ್ತಾ, ಎಷ್ಟು ಕಟ್ ಇದ್ರ ಸೆಲೆಕ್ಷನ್ ಆಗತ್ತಾ, ಬನ್ನಿ ಹಾಗಿದ್ರೆ ನೋಡೋಣ. ಅದಕ್ಕೂ ಮೊದಲು ನೀವೇನಾದ್ರೂ ವಿಲೇಜ್ ಅಕೌಂಟ್ SD ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿಯನ್ನು ಮಾಡ್ತಾರೆ, ಈ ನೋಟ್ಸ್ ತುಂಬಾ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಎಲ್ಲ ಕಂಪ್ಲೀಟ್ GK ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಅದ್ರ ಜೊತೆಗೆ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಿಸಿದೆ ಕನ್ನಡ ವ್ಯಾಕರಣ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಅನ್ನು ಕೂಡ, ಅದ್ರ ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಕೂಡ ಕಳಿಸಲಾಗುವುದು. ಸ್ನೇಹಿತರೆ, ಈ ನೋಟ್ಸಿನ ಬದಲೇ ಬಂದು ಮೊದಲಿಗೆ 999, ಈಗ ನೇಮಕಾತಿ ಆದ ಕಾರಣಕ್ಕೆ ಎಲ್ಲಾ ಅಭ್ಯರ್ಥಿಗಳ ಯೂಸ್ ಅಲ್ಲಿ ಕಾರಣಕ್ಕೆ ಕೇವಲ 200 ರೂಪಾಯಿಗೆ ನೀಡಲಾಗ್ತದ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಮತ್ತು SD ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಬೇಕಾಗಿತ್ತಂದ್ರೆ ನೋಟ್ಸ್ ಪ್ಲಸ್ ನಿಮ್ಗೆ 6ನೇ ತರಗತಿ 10ನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಸೇರಿಸಿ 350 ರೂಪಾಯಿ ಆಗುತ್ತೆ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸ್ತೀರಪ್ಪ ಅಂದ್ರೆ ಕೇವಲ 250 ರೂಪಾಯಿಗೆ 2 ನೋಟ್ಸ್ ನ ಕಳಿಸಲಾಗ್ತದೆ. ಆ 2 ಕೂಡ ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ತಾವ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಇಂಟ್ರೆಸ್ಟ್ ಇದ್ದವರು ಮಾತ್ರ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ PC, PSI, SDA, FDA, ವಿಲೇಜ್ ಅಕೌಂಟ್ಸ್ ಮತ್ತು ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದ್ರ ಈ ನೋಟ್ಸ್ ಅನ್ನ ತೆಗೆದುಕೊಂಡು ನೀವು ಸ್ಟಡಿಯನ್ನ ಪ್ರಾರಂಭಿಸಬಹುದು. ಇದರಲ್ಲಿ ನಿಮಗೆ 6 to 10th ನೋಟ್ಸ್ ಪ್ಲಸ್ ನಿಮಗೆ ಯಾವ ಎಕ್ಸಾಮ್ಗೆ ಪ್ರಿಪರೇಷನ್ ಆಗಕತ್ತೀರಿ ಆ ಸಿಲೆಬಸ್ ನೋಟ್ಸ್ ನ ಕಳಿಸಲಾಗುವುದು. ಇಂಟ್ರೆಸ್ಟ್ ಇದ್ದವರು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರನ್ನ ಇಲ್ಲೊಂದು ಲೈನ್ ಹಾಕಿ ನೋಡ್ರಿ, 95+ SSLC 95+ ಗಿಂತ ಕಡಿಮೆ ಇರೋರು ಇದ್ರೆ ಮಿಸ್ ಮಾಡದೆ ಹಿಡಿಯೋಣ. ನೋಡ್ರಿ, ಯಾವುದಕ್ಕಾಗಿ ಈ ರೀತಿ ಹಾಕಿನಪ್ಪ ಅಂದ್ರ, ಈಗ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಲಾಸ್ಟ್ ಮೆರಿಟ್ ಅಲ್ಲಿ 95ಕ್ಕಿಂತ ಕಡಿಮೆ ಬಂದಿದ್ದು ಉದಾಹರಣೆ ತುಂಬಾ ಕಡಿಮೆ, ಒಬ್ರು ಇಬ್ಬರದು ಬಂದೈತಿ. ಆ ಒಬ್ರು ಇಬ್ಬರದು ಇಲ್ಲಿ ನಮ್ಗೆ ಲೆಕ್ಕಾಚಾರ ಆಗಲ್ಲ. ಒಂದು 50% ಬಂದ್ರೆ ಮಾತ್ರ ನಾವಿಲ್ಲಿ ಇದನ್ನ ಲೆಕ್ಕಾಚಾರಕ್ಕೆ ಹಿಡಿತಿದ್ವಿ, ಇಲ್ಲಪ್ಪ ಅಂದ್ರೆ ಅದನ್ನ ಸ್ಕಿಪ್ ಮಾಡೋದು. ನಿಮ್ದೇನಾದ್ರೂ 90ಕ್ಕಿಂತ ಕಡಿಮೆ ಸ್ಕೋರ್ ಏನಾದ್ರು ಇತ್ತಪ್ಪ ಅಂದ್ರ ಈ ಹುದ್ದೆಗಳದ ನಿರೀಕ್ಷೆಯನ್ನ ಕೈ ಬಿಟ್ಟು ಬೇರೆ ಹುದ್ದೆಗಳಿಗೆ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ರಿ. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸಾಕಷ್ಟು ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗಕತ್ತೈತಿ. ಅದಕ್ಕ ಸ್ಟಡಿಯನ್ನ ಪ್ರಾರಂಭಿಸಿ ಇದೇ ಹುದ್ದೆಗಳನ್ನ ನಂಬ್ಕೊಂಡು ಕೂತಿರಪ್ಪ ಅಂದ್ರ ಮುಂದೊಂದು ದಿನ ನಿಮ್ದು ಓದಾಕ ವಯಸ್ಸು ಇರಂಗಿಲ್ಲ, ಇಲ್ಲೀಗ ಇದೇನಿದೆ ಪೋಸ್ಟ್ ಆಫೀಸ್ ಹುದ್ದೆನೂ ಇರಂಗಿಲ್ಲ ಇತ್ತು. ಅದಕ್ಕಾಗಿ ಈ ಹುದ್ದೆಗಳ ಮೇಲಿನ ಆಯ್ಕೆಯನ್ನ ಬಿಟ್ಟಂದ್ರೆ 10th ಏನೈತಿಲ್ಲ SSLC ಮಾರ್ಕ್ಸ್ ಮೇಲೆ ನೀವು ಏನು ಆಯ್ಕೆ ಹಾಕಿರಲ್ಲ ಅಂತ ಹುದ್ದೆಗಳ ಮೇಲಿನ ಆಯ್ಕೆಯನ್ನ ಬಿಟ್ಟು ಸರಿಯಾಗಿ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಿ ಸ್ಟಡಿಯನ್ನ ಮಾಡಿ ಜಾಬ್ ಅನ್ನ ತೆಗೆದುಕೊಳ್ಳಿ. ಯಾಕಪ್ಪ ಅಂದ್ರ ನೀವು ಕೇವಲ PC ಆದ್ರೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ 54,000 ಪ್ಲಸ್ ಪ್ರತಿ ತಿಂಗಳು ವೇತನ ಸಿಗ್ತದ. ಮತ್ತೆ ಒಂದು ಸೊಸೈಟಿಯಲ್ಲಿ ಗೌರವ ಬೇರೆ ರೀತಿನೇ ಇರುತ್ತ. ಸ್ಟೇಟ್ ಗೌರ್ಮೆಂಟ್ ಜಾಬ್ ಇದ್ರೆ ಗೌರವನ ಬೇರೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅದರಲ್ಲೂ ಈ D ಗ್ರೂಪ್ ಅಂತ ಹುದ್ದೆಗಳಕ್ಕಿಂತ ಈ ಹುದ್ದೆಗಳು PC ಆಗಿರ್ಬೋದು, ವಿಲೇಜ್ ಅಕೌಂಟ್ ಆಗಿರ್ಬೋದು, SDA, FDA ಆಗಿರ್ಬೋದು, PSI ಅಂತ ಹುದ್ದೆಗಳ ನೀವೇನಾದ್ರೂ ಪಡೆದುಕೊಂಡ್ರಪ್ಪ ಅಂದ್ರ ಸಮಾಜದಲ್ಲಿ ಒಂದು ಒಳ್ಳೆ ಗೌರವ ಕೂಡ ಇರ್ತಾವ. ಓಕೆ, ಎನಿವೆ ನಾನಂತರೂ ಹೇಳಿ ನಿಮ್ಮ ಇಷ್ಟ ರೀ. ಹಾಗಿದ್ರೆ ಈಗ ನೆಕ್ಸ್ಟ್ ಲಿಸ್ಟ್ ಯಾವಾಗ ಬರುತ್ತಾ ಅದೇ ರೀತಿ ಎಷ್ಟು ಕಟ್ ಇರುತ್ತಂತ ನೋಡೋದಾದ್ರೆ, ಸ್ನೇಹಿತರೆ ನೀವೇನಿದು ನೋಡಾಕತ್ತಿರಲ್ಲ 2ನೇ ಲಿಸ್ಟ್ ಅಫಿಷಿಯಲ್ ಆಗಿ ಬಂದಿದ್ರಿ. GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜನವರಿ 2026 ಕರ್ನಾಟಕ ಸರ್ಕಲ್ಗೆ ಸಂಬಂಧಿಸಿದಂತೆ 2ನೇ ಲಿಸ್ಟ್ ನ ಪ್ರಕಟ ಮಾಡಿದ್ರು. 2ನೇ ಲಿಸ್ಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ 27/4/2026 ಮುಗೀತು. ಹಾಗಿದ್ರೆ 3ನೇ ಲಿಸ್ಟ್ ಯಾವಾಗ ಬರುತ್ತಾ? ಇಲ್ಲಿ 2ನೇ ಲಿಸ್ಟ್ ಅಲ್ಲಿ ಇಷ್ಟೆಲ್ಲ ಅಭ್ಯರ್ಥಿಗಳದಾರ, ಜಾಸ್ತಿ 96, 97, 98 ನೋಡ್ರಿ. ಅದಕ್ಕೆ ಇನ್ನೊಂದ್ಸಾರಿ ತೋರ್ಸಾಕತ್ತೇನ್ರಿ. ಇಲ್ಲಿ ಒಬ್ಬ ಏನೋ ಗೊತ್ತಿಲ್ರಿ, ಈ ಅಭ್ಯರ್ಥಿದ ಅದೃಷ್ಟ ಇದ್ದಷ್ಟ ಬೇರೆ ಯಾವ ಅಭ್ಯರ್ಥಿದ ಅದೃಷ್ಟ ಇದ್ದಿದ್ದಿಲ್ರಿ. ಲಾಸ್ಟ್ ಲಿಸ್ಟ್ ನ್ಯಾಗ ಹೇಳಾಕತ್ತಿದ್ರಿ ನೋಡ್ರಿ, ಬರೀ ಕೇವಲ 64 ಅಂಕಗಳನ್ನ ತೆಗೆದುಕೊಂಡು 64 ಅಂಕ ತೆಗೆದುಕೊಂಡು ಸೆಲೆಕ್ಷನ್ ಆಗಿದ್ದ ಅಭ್ಯರ್ಥಿ. ನಾ ಅದಕ್ಕೆ ಹೇಳಿದ್ರಿ
ಅಂಗವಿಕಲ ಅಭ್ಯರ್ಥಿ ಎಷ್ಟ ಅಂಕ ಇದ್ರು ಮೊದಲ ಅಪ್ಲಿಕೇಶನ್ ಹಾಕ್ರಿ ಅಂತ ಪ್ರತಿ ಸಾರಿ ವಿಡಿಯೋ ಮಾಡಿದ್ದಾಗ ಹೇಳಿದ್ದೆ. ಓಕೆ, ಎನಿವೆ ಅವ್ರವ್ರ ಅದೃಷ್ಟಕ್ಕೆ ಬಿಟ್ಟಿದ್ರಿ. ಇಲ್ಲಿ ನೋಡ್ರಿ ಲಿಸ್ಟ್ನ್ಯಾಗ ಇಷ್ಟ ಜನ ಎಲ್ಲ ಅದಾರ. ಹಾಗಿದ್ರೆ ಈ ಲಿಸ್ಟಿಗೆ ಕಟ್ ಆಫ್ ಎಷ್ಟು ನಿಲ್ತದ ಸ್ನೇಹಿತರೆ? ಈಗ ನೋಡ್ರಿ ಇಲ್ಲೊಬ್ಬರು ತಗೊಂಡ್ಬಿಡ್ರಿ ಯಾರ್ದಾರ ಒಂದು ಎಕ್ಸಾಂಪಲ್. ಶಿವಮೊಗ್ಗ ಡಿಸ್ಟಿಕ್ ನೀವು ಯಾವ್ದಾರು ಅಪ್ಲಿಕೇಶನ್ ಹಾಕಿದ್ರಿ, ಇವೆಲ್ಲ ಸ್ಕೋರು ಶಿವಮೊಗ್ಗ ಡಿಸ್ಟಿಕ್ ದಾಗ ಇತ್ರಿ. ಈಗ ನೆಕ್ಸ್ಟ್ ಲಿಸ್ಟಿಗೆ ಎಷ್ಟು ನಿಲ್ಲುತ್ತಪ್ಪ ಅಂದ್ರ ಇದಕ್ಕಿಂತ ಸ್ವಲ್ಪ ಕಡಿಮೆ ರೀ. ಇದಕ್ಕಿಂತ ಸ್ವಲ್ಪ ಕಡಿಮೆ 97.6 ಐತಿ, 97 ನಿಂದಿರ್ಬೋದು, 96ವರೆ ನಿಂದಿರ್ಬೋದು, 96 ನಿಂದಿರ್ಬೋದು. ಇದಕ್ಕಿಂತ ಕಡಿಮೆ ಆಗೋ ಸಾಧ್ಯತೆ 1% ಮಾತ್ರ ರೀ. ಇತ್ತು ಅದಕ್ಕ ನಾ 95ಕ್ಕಿಂತ ಕಡಿಮೆ ಇದ್ರ ಸ್ಟಡಿಯನ್ನ ಪ್ರಾರಂಭಿಸಿ ಅಂತ ಆಲ್ರೆಡಿ ಹೇಳ್ಬಿಟ್ಟಿನಿ. ಸೊ ಅದಕ್ಕಾಗಿ ನಿಮ್ದಂತೂ ಈಗ ಸ್ಕೋರ್ ತುಂಬಾ ಕಡಿಮೆ ಐತಿ, ಏನ್ ಮಾಡಕ್ಕಾಗಲ್ರಿ. ಸೊ ಅದಕ್ಕಾಗಿ ಇದಕ್ಕಿಂತ ಸ್ವಲ್ಪ ಕಡಿಮೆ ನಿಮ್ದು ಯಾವ ಡಿಸ್ಟಿಕ್ ಹಾಕಿರಲ್ಲ, ಈ PDF ನಮ್ಮ ಆಲ್ರೆಡಿ ನಮ್ಮ ಟೆಲಿಗ್ರಾಮ್ದಾಗ ಐತಿ. ನೋಡ್ಕೊಂಡ ನಿಮ್ದು ಭಾಳ ಕಡಿಮೆ ಇಲ್ಲಪ್ಪ ಅಂದ್ರ 0.1% ಅಷ್ಟ ಕಡಿಮೆ ಐತಿ ಅನ್ನೋರು ನೀವು ಇದ್ರ ಮೇಲೆ ಆಸೆನ ಇಟ್ಕೊಂಡ ಕುಂದರ್ಬೋದ್ರಿ. ಇಲ್ಲಪ್ಪ ನಮ್ದು ಸ್ಕೋರ್ ತುಂಬಾ ವ್ಯತ್ಯಾಸ ಐತಿ ಅಂದ್ರ ಈ ಹುದ್ದೆಯನ್ನ ಕೈ ಬಿಟ್ಟು ಬೇರೆ ಹುದ್ದೆಗಳಿಗೆ ಪ್ರಯತ್ನವನ್ನ ಪ್ರಾರಂಭಿಸಿ. ಇನ್ನ ಓಕೆ, ಲಿಸ್ಟ್ ಯಾವಾಗ ಬರುತ್ತಾ ಸ್ನೇಹಿತರೆ? ಲಿಸ್ಟ್ ನೋಡ್ರಿ ಇದೇ ವಾರದಲ್ಲಿ ನಿಮ್ದು ಲಿಸ್ಟ್ ಬರುತ್ತಾ. ಈ ಸಂಡೇ ಒಳಗಡೆ ನಿಮ್ದು ಲಿಸ್ಟ್ 100% ಬರುತ್ತಾ. ಲಾಸ್ಟ್ ಟೈಮ್ ಕೂಡ ಮೊದಲನೇ ವಾರದಲ್ಲಿ ಬಿಟ್ಟಿದ್ರು. ಮೊದಲನೇ ವಾರ ಈ ವಾರದಾಗ 2 ದಿವಸದವು ಅವನ ಕೈ ಬಿಟ್ಟರು ಕೂಡ ಈಗ ನೆಕ್ಸ್ಟ್ ವೀಕ್ ದಾಗ ಬರ್ತೈತಿ ಅಂತ ಹೇಳಿದ್ವಿ. ಹಾಗಿದ್ರೆ ಯಾವಾಗ ಬರುತ್ತಾ? 6ನೇ ತಾರೀಕಿಂದ್ರ 8ನೇ ತಾರೀಕಿಗೆ ಏನಾದ್ರು ಬರ್ಲಿಲ್ಲಪ್ಪ ಅಂದ್ರ 10ನೇ ತಾರೀಕಿನ ಒಳಗಡೆ ಆಗಿ 100% ಲಿಸ್ಟ್ ಬಂದೇ ಬರುತ್ತ್ರಿ. ಓಕೆ, ಬೇಕಾದ್ರೆ ನೋಡ್ರಿ ನಾವು ಪ್ರತಿ ಸಾರಿ ಹೇಳಿದಾಗ ಕೂಡ ಭಾಳ ಅದ್ರ 1 ದಿವಸ ವ್ಯತ್ಯಾಸ ಆಗಿರ್ತೈತಿ. ಅದು ಏನಾದ್ರು ಟೆಕ್ನಿಕಲ್ ಇಶ್ಯೂ ಅಂದ್ರ ಸ್ವಲ್ಪ ಮಾಹಿತಿಯನ್ನ ಕಲೆ ಹಾಕೊಂಡು ಪ್ಲಸ್ ಹಿಂದಿನ ಬೇಸ್ ಏನೇನೆಲ್ಲ ಯಾವ ರೀತಿ ಬಿಟ್ಕೋತಾ ಬಂದಾರ ಲಿಸ್ಟ್ ಅವನ್ನ ನೋಡ್ಕೊಂಡು ನಿಮ್ಗೆ ಇಲ್ಲಿ ಮಾಹಿತಿಯನ್ನ ಶೇರ್ ಮಾಡಿರ್ತೀವಿ. ಆಯ್ತು. ಸೊ ಅದಕ್ಕಾಗಿ ನೀವು ಲಿಸ್ಟ್ ಬಗ್ಗೆ ನಿಮ್ಗೆ ಏನಾದ್ರು ಅಪ್ಡೇಟ್ ಬೇಕಂದ್ರ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ವಿಡಿಯೋ ಮಾಡೋಕ್ಕಿಂತ ಮೊದಲ PDF ಅನ್ನ ಹಾಕಿರ್ತೇನೆ. ಲಿಸ್ಟ್ ಬಿಟ್ಟ ತಕ್ಷಣ PDF ಬಂದಿರ್ತೈತಿ, ಹೋಗಿ ಜಾಯ್ನ್ ಆಗಿ. ಲಿಸ್ಟ್ ಏನೇ ಬೇಕಾದ್ರೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ, ಹೋಗಿ ಜಾಯ್ನ್ ಆಗಿ. ನಿಮಗೂ ಕೂಡ ಲಿಸ್ಟ್ ಅನ್ನ ಬಿಟ್ಟಾಗ ನೋಡ್ಕೋಬಹುದ್ರಿ. ಸ್ನೇಹಿತರೆ, ಲಿಸ್ಟ್ ಯಾವಾಗ ಬರುತ್ತಂದ್ರ 6ನೇ ತಾರೀಕಿಂದ 10ನೇ ತಾರೀಕಿನ ಒಳಗಡೆ 100% 3ನೇ ಲಿಸ್ಟ್ ಬರುತ್ತೆ. ಅದು ಎಷ್ಟೆಷ್ಟು ಅಂಕ ಇದ್ರೆ ಆಯ್ಕೆ ಹಾಕಿರಂತ ಆಲ್ರೆಡಿ ಹೇಳಿ. ಸ್ನೇಹಿತರೆ, ಇದನ್ನ ಹೊರತುಪಡಿಸಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.